ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಭಾರತದಲ್ಲಿ 147 ಕೋಟಿ ಜನಸಂಖ್ಯೆಯನ್ನು ಇಟ್ಕೊಂಡ್ರೂ ಕೂಡ ಭಾರತದಲ್ಲಿ ಭಾರತದ ಉದ್ಯಮಿಗಳನ್ನು ಇಟ್ಟು ಇಡೀ ಭಾರತದ ಆದಾಯ ಭಾರತದಲ್ಲೇ ಉಳಿಯುವಂತಹ ಒಂದು ವ್ಯವಸ್ಥೆಯನ್ನು ಕ್ರೋಢೀಕರಿಸುವಲ್ಲಿ ಈ ರಾಜಕೀಯ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲತೆಯನ್ನು ಹೊಂದಿದೆ ಅಂತಕ್ಕಂಥದ್ದಕ್ಕೆ ನಿನ್ನೆ ನಡೆದಂತಹ ಒಂದು ಮಹಾಸಭೆ. ಸ್ವಿಗ್ಗಿ ಅನ್ನುವಂತಹ ಒಂದು ಸಂಸ್ಥೆ ಇವತ್ತು ವಿದೇಶದಿಂದ ರೆಡ್ ಕಾರ್ಪೆಟ್ ಮುಖಾಂತರವಾಗಿ ಭಾರತದಲ್ಲಿ ವಿದೇಶದ ಹಣವನ್ನು ಹೂಡಿ ಇಡೀ ಹೋಟೆಲ್ ಉದ್ಯಮವನ್ನು ತನ್ನ ಅಸ್ತಿತ್ವಕ್ಕೆ ಹೇಗೆ ತೆಗೆದುಕೊಂಡಿದೆ ಅಂತಕ್ಕಂತಹ ವಿಚಾರವಾಗಿ ಬಹುದೊಡ್ಡ ಚರ್ಚೆ ನಿನ್ನೆ ಖಾಸಗಿ ಹೋಟೆಲ್ನ ಮಾಲೀಕರ ಒಂದು ಸಭೆಯನ್ನು ನಡೆದಿದೆ. ಮುಖ್ಯವಾಗಿ ಅವರು ತೆಗೆದುಕೊಳ್ಳುತ್ತಿರುವಂತಹ 50%ಗಿಂತಲೂ ಹೆಚ್ಚು ವಸೂಲಿಯ ವಿರುದ್ಧವಾಗಿ ಎಲ್ಲ ಹೋಟೆಲ್ನ ಮಾಲೀಕರು ಕೂಡ ಸಿಡಿದೆದ್ದಿದ್ದಾರೆ. ಮೊಟ್ಟ ಮೊದಲನೇ ಬಾರಿಗೆ ಬೆಂಗಳೂರಿನಂಥ ನಗರಕ್ಕೆ, ಅದರಲ್ಲೂ ಭಾರತಕ್ಕೆ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಕೇವಲ 5% ಶುಲ್ಕವನ್ನು ವಿಧಿಸುವ ಮುಖಾಂತರವಾಗಿ ಭಾರತಕ್ಕೆ ಕಾಲಿಟ್ಟಂತಹ ಸ್ವಿಗ್ಗಿ ಅನ್ನುವಂತಹ ಒಂದು ಸಂಸ್ಥೆ ಬೆಳೆದ ನಂತರದಲ್ಲಿ ಶೇಕಡವಾರು 50%ಗಿಂತಲೂ ಹೆಚ್ಚು ಆದಾಯವನ್ನು ಮಾಡ್ತಾ ಇದೆ. ರಾತ್ರಿ ಹಗಲು ಹೋಟೆಲ್ನ ಉದ್ದಿಮೆದಾರರು ಕಷ್ಟಪಟ್ಟು ಸಂಪಾದನೆ ಮಾಡಬೇಕಾದಂತಹ ಹಣ ಆನ್ಲೈನ್ನ ಮುಖಾಂತರವಾಗಿ ಬೇರೆ ದೇಶಕ್ಕೆ ಹೋಗ್ತಾ ಇದೆ ಅಂತಕ್ಕಂಥದ್ದೇ ಇಲ್ಲಿ ದುರದೃಷ್ಟಕರ. ಖಾಸಗಿ ಸಂಸ್ಥೆಯಾದಂತಹ ಸ್ವಿಗ್ಗಿ ಅನ್ನುವಂತಹ ಒಂದು ಸಂಸ್ಥೆ ಬೇರೆ ಕಂಪನಿಯನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಅಂತೇಳಿ ಬಂಡವಾಳವನ್ನು ಹಾಕಿ ಕೈ ಸುತ್ತಕೊಂಡಿದೆ ಅಂತಕ್ಕಂತಹ ಒಂದು ಉದ್ದೇಶದಿಂದ ಹಿಡಿದು ಇವತ್ತು ಭಾರತದಲ್ಲಿ ಇರತಕ್ಕಂತಹ, ಅದರಲ್ಲೂ ಬೆಂಗಳೂರಿನಂತಹ ಒಂದು ದೊಡ್ಡ ನಗರದಲ್ಲಿ ಇರುವಂತಹ ಎಲ್ಲ ಹೋಟೆಲ್ ಉದ್ದಿಮೆದಾರರ ಮೇಲೆ ಗದಾಪ್ರಹಾರವನ್ನು ಮಾಡ್ತಾ ಇದೆ ಅಂತಂದರೆ ಇದನ್ನು ನೋಡಿಕೊಂಡು ಸುಮ್ಮನೆ ಕುಳಿತುಕೊಳ್ಳೋಕೆ ಆಗೋದಿಲ್ಲ ಅಂತಕ್ಕಂತಹ ಒಂದು ದೊಡ್ಡ ಮಟ್ಟದ ಧ್ವನಿಯನ್ನು ಎತ್ತಿರ್ತಕ್ಕಂತಹ ಖಾಸಗಿ ಹೋಟೆಲ್ನ ಮಾಲೀಕರುಗಳು ಆಗಸ್ಟ್ 15ನೇ ತಾರೀಕಿನವರೆಗೂ ಕೂಡ ಗಡುವನ್ನು ನೀಡಿದ್ದಾರೆ. ಯಾಕೆ ಈ ಗಡುವನ್ನು ನೀಡಿದ್ದಾರೆ ಅಂದರೆ, ಒಂದು ಅಗ್ರಿಮೆಂಟ್ನ ಮುಖಾಂತರವಾಗಿ ಎಲ್ಲರೂ ಕೂಡ ಇಂತಹ ಸಂಸ್ಥೆಗೆ ಒಪ್ಪಿಗೆಯನ್ನು ನೀಡಿರ್ತಾರೆ. ಹಾಗಾಗಿ ಆಗಸ್ಟ್ 15ನೇ ತಾರೀಕಿನ ತನಕಲೂ ಕೂಡ ಸ್ವಿಗ್ಗಿ ಅನ್ನುವಂತಹ ಒಂದು ಬೃಹತ್ ಕಂಪನಿಗೆ ಗಡುವನ್ನು ನೀಡಿದ್ದಾರೆ. ಸ್ವಿಗ್ಗಿಯನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ಕಂಪನಿಗಳು ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಇತ್ತೀಚೆಗೆ ಹಲವಾರು ಕಂಪನಿಗಳು ಹುಟ್ಟುಕೊಂಡಿದೆ. ಆದರೆ ಬೆಂಗಳೂರಿನಲ್ಲಿ ಸ್ವಿಗ್ಗಿ ಅಂತಕ್ಕಂಥದ್ದು ಇವತ್ತು ಫುಡ್ ಡೆಲಿವರಿಗೆ ಸಂಬಂಧಪಟ್ಟಂತೆ ನಂಬರ್ 1 ಸಂಸ್ಥೆಯಾಗಿ ಉಳ್ಕೊಂಡಿದೆ. ಕಂಪನಿಗಳು ಆಟಾಟೋಪಗಳು ಹೇಗೆಲ್ಲ ಇರುತ್ತೆ ಅಂತಕ್ಕಂಥದ್ದಕ್ಕೆ ಒಂದು ಸ್ಪಷ್ಟವಾದ ನಿದರ್ಶನ ಏನು ಅಂದರೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆ್ಯಂಡ್ ಅಪ್ಲೈಸ್. ಅವರು ಕೊಡುವಂತಹ ಆನ್ಲೈನ್ನ ಫ್ರಾಡ್ಗಳು ಹೇಗಿರುತ್ತೆ ಅಂತಕ್ಕಂಥದ್ದಕ್ಕೆ ಅವರು ಕೊಡುವಂತಹ ಸಣ್ಣ ಸಣ್ಣ ಅಕ್ಷರಗಳಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಒಳಗಡೆ ಇಡೀ ವ್ಯವಸ್ಥೆಯನ್ನು ಹೇಗೆ ಕಟ್ಟಿ ಹಾಕಬೇಕು ಅಂತಕ್ಕಂತಹ ವಿಚಾರವನ್ನು ಸಂಪೂರ್ಣವಾಗಿ ಬರವಣಿಗೆಯ ಮುಖಾಂತರವಾಗಿ ಅಕ್ಸೆಪ್ಟನ್ನು ಮಾಡ್ಕೊಳ್ತಾರೆ. ಇಲ್ಲಿ ಒಂದು ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರ್ತಕ್ಕಂಥದ್ದು, ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಬಂಡವಾಳವನ್ನು ಹಾಕಿ 10 ಜನ ಕೆಲಸಗಾರರನ್ನು ಇಟ್ಟು ಇಷ್ಟು ಬೃಹತ್ ದೊಡ್ಡ ಉದ್ದಿಮೆದಾರರೇ ಇಂತಹ ಕಂಪನಿಗಳ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಓದ್ಕೊಳ್ಳದೆ ಸಹಿ ಹಾಕಿದ್ರಾ ಅನ್ನೋದೊಂದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ. ಇದನ್ನು ಹೊರತುಪಡಿಸಿದರೂ ಕೂಡ ಹಲವಾರು ವಿಚಾರಗಳಲ್ಲಿ ಬರಬೇಕಾಗುತ್ತೆ. ಕೇವಲ ಇವತ್ತು ಫುಡ್ ಅಂತಕ್ಕಂಥದ್ದೇ ಅಲ್ಲ, ಇದೇ ರೀತಿಯನ್ನು ಹೆಸರು ಹೇಳ್ಕೊಂಡು ಬಂದಿರತಕ್ಕಂತಹ ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟ ಒಂದು ಕಂಪನಿಯ ವಿಚಾರವನ್ನು ಕೂಡ ತಿಳಿಸ್ಕೊಡ್ತೀನಿ, ನೋಡಿ ಸ್ನೇಹಿತರೆ. ಕೇವಲ ಒಂದು ಆ್ಯಪ್ನ ಮುಖಾಂತರವಾಗಿ ಭಾರತದ ಉದ್ಯಮಕ್ಕೆ ಕಾಲಿಟ್ಟಂತಹ ಇಂತಹ ಹಲವಾರು ಕಂಪನಿಗಳು ಇವತ್ತು ಇಡೀ ಉದ್ಯಮವನ್ನು ತನ್ನ ವ್ಯಾಪ್ತಿಗೆ ಮತ್ತು ಕಪಿಮುಷ್ಟಿಗೆ ತೆಗೆದುಕೊಂಡು ನಾನು ಆಡಿದ್ದೇ ಆಟ ಅನ್ನುವಂತಹ ಮಟ್ಟಕ್ಕೆ ಇವತ್ತು ಬಹುದೊಡ್ಡವಾಗಿ ಮಾರುಕಟ್ಟೆಯನ್ನು ವಿಸ್ತಾರವನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಮೊಟ್ಟ ಮೊದಲನೇ ಬಾರಿಗೆ ಬೆಂಗಳೂರಿಗೆ ಬಂದಂತಹ ಸ್ವಿಗ್ಗಿ ಅನ್ನುವಂತಹ ಒಂದು ಸಂಸ್ಥೆ ಹೋಟೆಲ್ ಉದ್ಯಮದಾರರಿಗೆ ಸುಗ್ಗಿಯನ್ನು ತಂದುಕೊಡುತ್ತೆ ಅಂತೇಳಿ ಬಹಳಷ್ಟು ಜನ ಇದನ್ನು ಸ್ವಾಗತವನ್ನು ಮಾಡಿದ್ರು. ಆದರೆ ಇವತ್ತು ಅವರು ಮಾಡುತ್ತಿರುವಂತಹ ದಗಾಕೋರ ಕೆಲಸ ಮತ್ತು 50%ಗಿಂತಲೂ ಹೆಚ್ಚು ಕಮಿಷನನ್ನು ಪಡೆದಿರುವಂತಹ ಸಂಸ್ಥೆಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಖಾಸಗಿ ಕಂಪನಿಗಳ ಮುಖಾಂತರವಾಗಿ ನಾವು ಗ್ರಾಹಕರುಗಳಿಗೆ ಸೇವೆ ಕೊಡೋದ್ರ ಬದಲಾಗಿ ಎಲ್ಲ ಹೋಟೆಲ್ನ ಉದ್ದಿಮೆದಾರರು ಸೇರಿ ಒಂದು ಆ್ಯಪನ್ನು ಮಾಡಿ ಭಾರತದ ಆದಾಯ ಭಾರತದಲ್ಲಿ ಇರುವಂತಹ ಜನಗಳಿಗೇನೆ ಅನುಕೂಲ ಆಗೋ ರೀತಿಯಲ್ಲಿ, ಅದರಲ್ಲೂ ಹೋಟೆಲ್ನ ಉದ್ಯಮ ಮಾಲೀಕರಿಗೆ ಕೊರೋನಾದಂತಹ ಸಂದರ್ಭಗಳಲ್ಲಾಗಬಹುದು ಮತ್ತು LPGಯ ಸಮಸ್ಯೆ ಬಂದಂತಹ ಸಂದರ್ಭಗಳಲ್ಲಿ ತಮ್ಮ ಕಷ್ಟಗಳನ್ನು ಯಾರಿಗೂ ಕೂಡ ಹೇಳ್ಕೊಳಕ್ಕಾಗಲಿಲ್ಲ. ಸರ್ಕಾರವೂ ಕೂಡ ನಿಮ್ಮ ಪರವಾಗಿ ನಿಲ್ಲಿಲ್ಲ. ನಮ್ಮ ಆದಾಯ ನಮ್ಮಲ್ಲಿಯೇ ಉಳಿದ್ರೆ ಅದನ್ನು ಅಂತಹ ಸಂಕಷ್ಟ ಸಮಯಗಳಲ್ಲಿ ಅದನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ನಮ್ಮಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ, ಕೋಟಿಗಟ್ಟಲೆ ಬಂಡವಾಳ ಹಾಕಿ ಹೋಟೆಲ್ ಉದ್ಯಮ ನಡೆಸುವಂತಹ ಹಲವಾರು ಮಂದಿಗಳಿದ್ದೀರಾ. ತಾವುಗಳು ಯೋಚನೆಯನ್ನು ಮಾಡಿ ಮುಂದಿನ ಸಭೆಯಲ್ಲಿ ಭಾರತದಲ್ಲಿ, ಅದರಲ್ಲೂ ನಿಮ್ಮದೇ ಆದಂತಹ ಒಂದು ಸಂಸ್ಥೆಯನ್ನು ತೆರೆಯೋದ್ರ ಕಡೆಗೆ ಅತಿ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತೇನೆ. ಏನು ತಮ್ಮ ಸಭೆಯಲ್ಲಿ ನಮಗೆ ತಿಳಿದಿರೋ ಮಾಹಿತಿಯ ಪ್ರಕಾರವಾಗಿ ಸ್ವಿಗ್ಗಿಯನ್ನು ಹೊರತುಪಡಿಸಿದರೆ ಝೊಮ್ಯಾಟೊ ಇದೆ ಮತ್ತು ಇನ್ನು ಉಳಿದಂತೆ ರ್ಯಾಪಿಡೋ, ಊಬರ್ ಇದರಲ್ಲೂ ಕೂಡ ಊಟದ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೋದು ಅನ್ನತಕ್ಕಂತಹ ಒಂದು ಚರ್ಚೆ ಬಂದಿದೆ ಅಂತಕ್ಕಂತಹ ಮಾಹಿತಿಯ ಮೇರೆಗೆ ಹೇಳ್ತಾ ಇದ್ದೀವಿ.
ಇದು ಇಡೀ ಸಾರಿಗೆ ಕ್ಷೇತ್ರವನ್ನ ಹಾಳು ಮಾಡಿರ್ತಕ್ಕಂತಹ ಸಂಸ್ಥೆಗಳು ಮುಂದೊಂದು ದಿನ ಇದೇ ಸ್ವಿಗ್ಗಿ ಮಾಡಿರ್ತಕ್ಕಂಥದ್ದನ್ನ ಇವರು ಮಾಡಲ್ಲ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದ ನಿದರ್ಶನಗಳಿಲ್ಲ. ಹಾಗಾಗಿ ಇಂತಹ ಕಂಪನಿಗಳ ಮಾರುಕಟ್ಟೆಗೆ ಮೊರೆ ಹೋಗೋದ್ರ ಬದಲಾಗಿ ನೀವೆಲ್ಲರೂ ಕೂಡ ನಿಮ್ಮದೇ ಆದಂತಹ ಒಂದು ಸ್ವಂತ ಆಪ್ ಅನ್ನ ತಯಾರು ಮಾಡೋದ್ರ ಮುಖಾಂತರವಾಗಿ ನಿಮ್ಮ ಉದ್ಯಮವನ್ನ ಇನ್ನಷ್ಟು ಬಲಿಷ್ಠಗೊಳಿಸಿಕೊಳ್ಬೇಕು ಅಂತೇಳಿ ನಾನು ಈ ಮೂಲಕ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.